ಇವತ್ತಿನ ರೆಸಿಪಿ ಗೋಲ್ಗಪ್ಪ ಅಥವಾ ಪಾನಿಪುರಿ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಗೋಲ್ಗಪ್ಪ ಅಂದ್ರೆ ಯಾರಿಗ್ ತಾನೇ ಇಷ್ಟ ಆಗಲ್ಲ, ಇಂಥವ್ರಿಗೂ ಸಹ ಇಷ್ಟ ಆಗುತ್ತೆ. ಯಾವ ಚಾಟ್ಸ್ ಅಂಗಡಿಯಲ್ಲಿ ನೋಡಿದ್ರು ಸಹ ಕ್ಯೂ ನಿಂತಿರುತ್ತೆ, ಕಾರಣ ಅಲ್ಲಿ ಗೋಲ್ಗಪ್ಪ ಇದೆ ಅಂತ. ಗೋಲ್ಗಪ್ಪ ಅಂದ್ಮೇಲೆ ಅದಕ್ಕೆ ಪಾನಿಪುರಿ ಏನಾಗಿರ್ಬೇಕು, ಪೂರಿ ಕ್ರಿಸ್ಪಿ ಆಗಿರ್ಬೇಕು, ಜೊತೆಗೆ ಪಾನಿ ಅಂತೂ ತುಂಬಾ ಟೇಸ್ಟಿ ಆಗಿರ್ಬೇಕು. ಅವಾಗ ಎಂತವರು ಸಹ ಇಷ್ಟಪಟ್ಟು ತಿಂತಾರೆ. ಅದೇ ಪಾನಿಪುರಿಯನ್ನ ಮನೇಲಿ ಮಾಡಿದ್ರಂತೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಸಹ ಬೇಡ ಅಂದ್ರೆ ತಿಂತಾರೆ. ಜೊತೆಗೆ ಚಿಕ್ಕವರಂತೂ ಒಂದೂ ಪಾನಿಪುರಿಯನ್ನ ಬಿಡಲ್ಲ, ಆ ರೀತಿಯಾಗಿ ಖಾಲಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ತುಂಬಾ ಆರೋಗ್ಯಕರವಾಗಿನೂ ಸಹ ಇರುತ್ತೆ. ಆದ್ರಿಂದ ಆ ಪಾನಿಪುರಿಯನ್ನ ಮನೆಯಲ್ಲೇ ತುಂಬಾ ಈಸಿಯಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದ್ ರೀತಿ ಫ್ಲೇವರ್ ಮಾಡಿದ್ರೇನೆ ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ಅಂದ್ಮೇಲೆ ನಾವು ಇವತ್ತು 6 ರೀತಿಯ ಫ್ಲೇವರ್ ಗಳಲ್ಲಿ ಪಾನಿಪುರಿಯನ್ನ ಯಾವ ರೀತಿ ಮಾಡೋದು, ಅಷ್ಟೇ ಅಲ್ಲ ಆಲೂಗೆಡ್ಡೆ ಸ್ಟಫಿಂಗ್ ಅನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಚಾನಲ್ಗೆ ಹೊಸಬ್ರಾಗಿದ್ರೆ, ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಸರಿ, ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಮೊದಲಿಗೆ ಇಲ್ಲಿ ನಾವು ಪಾನಿಪುರಿಗೆ ಬೇಕಾಗಿರುವಂತ ಆಲೂಗೆಡ್ಡೆ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಇಲ್ಲಿ ಮೊದಲು ಒಂದು ದೊಡ್ಡ ಗ್ಲಾಸ್ ಬೌಲ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು 4 ಆಲೂಗೆಡ್ಡೆಯನ್ನ ಬೇಯಿಸ್ಕೊಂಡಿದ್ದೀನಿ. ಜೊತೆಗೆ 1 ಕಪ್ ಅಷ್ಟು ಬಟಾಣಿಯನ್ನ ಸಹ ಬೇಯಿಸ್ಕೊಂಡಿದ್ದೆ, ಅದನ್ನು ಹಾಕೊಳ್ತಾ. ಇವಾಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಬಟಾಣಿ ತುಂಬಾ ಈಸಿಯಾಗಿ ಸಿಗುತ್ತೆ, ಅದರಿಂದ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಅವನ್ನೆಲ್ಲ ಹಾಕೊಂಡ್ಬಿಟ್ಟು ನಾನೀಗ ಸ್ಮ್ಯಾಶರ್ ಇಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಅಂದ್ರೆ ಯಾವುದೇ ಗಂಟಿರ್ಬಾರ್ದು, ಆ ರೀತಿಯಾಗಿ ಇದನ್ನ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಸ್ಪೈಸಸ್ಗಳನ್ನ ಆಡ್ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಇಲ್ಲಿ ನಾನು ಒಂದು ಮೀಡಿಯಂ ಸೈಜಿನ ಯಾವುದು ಈರುಳ್ಳಿಯನ್ನ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೆ. ಈಗ ಅದನ್ನ ಫಸ್ಟಿಗೆ ಹಾಕೊಳ್ತಾ ಇದ್ದೀನಿ. ಈಗ ಅದನ್ನ ಹಾಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಈಗ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಬಹುದು. 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 1/2 ಸ್ಪೂನು ಬ್ಲ್ಯಾಕ್ ಸಾಲ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. 1/2 ಸ್ಪೂನು ಚಾಟ್ ಮಸಾಲನ್ನ ಹಾಕೊಳ್ತಾ ಇದ್ದೀನಿ. ಮತ್ತೊಂದು 1/2 ಸ್ಪೂನು ನಾನಿಲ್ಲಿ ಜೀರಾ ಪೌಡರ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ. ಈಗ ಇವೆಲ್ಲವನ್ನ ಹಾಕೊಂಡ ನಂತರ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದ್ರೆ ನಾವು ಹಾಕಿರುವಂತ ಸ್ಪೈಸಸ್ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕು. ಆ ರೀತಿಯಾಗಿ ನಾವು ಸ್ಪೂನ್ ಇಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವೀಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಹಂಗೆ ಸುಮ್ಮನೆ ಹಿಂಗ್ ಒಂದ್ಸತಿ ಹಿಂಗ್ ಅನ್ಕೊಂಡ್ಬಿಟ್ರೆ ಅದು ಅಲ್ಲಲ್ಲೇ ಉಳಿಯುತ್ತೆ. ಅದನ್ನ ಚೆನ್ನಾಗಿ ನಾವು ಎಲ್ಲ ಕಡೆ ಹಾಕಿರುವಂತ ನಾವು ಸ್ಪೈಸಸ್ ಹತ್ಬೇಕು. ಆ ರೀತಿಯಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ವಾ, ಈಗ ನಮಗೆ ಪಾನಿಪುರಿಗೆ ಬೇಕಾಗಿರುವಂತಹ ಈ ಆಲೂಗೆಡ್ಡೆ ಸ್ಟಫಿಂಗು ರೆಡಿ ಆಗಿದೆ. ಈಗ ನಾವು ಇದನ್ನ ಎತ್ತಿಕೊಳ್ಳೋಣ. ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದೇನು, ಪಾನಿಪುರಿಗೆ ಬೇಕಾಗಿರುವಂತ ಪಾನಿ. ಅಲ್ಲಿಗೆ ಮೊದಲಿಗೆ ನಾನು ಇಲ್ಲಿ ಮೀಠಾ ಪಾನಿಯನ್ನ ರೆಡಿ ಮಾಡ್ಕೊಳ್ತೇನೆ. ಅಂದ್ರೆ ಸಾಮಾನ್ಯವಾಗಿ ಪಾನಿಪುರಿ ಅಂಗಡಿಯಲ್ಲಿ ಹೋದ್ರೆ ಈ ಪಾನಿ ಸಿಕ್ಕೇ ಸಿಗುತ್ತೆ. ಮೊದಲಿಗೆ ಇಲ್ಲಿ ನಾನು ಹುಣಸೆಹಣ್ಣ ತೊಳೆದು ನೆನಾಕೊಂಡು ಅದ್ರ ರಸವನ್ನ ತೆಗೆದಿಟ್ಕೊಂಡಿದ್ದೀನಿ. ಅದನ್ನ ಒಂದು 10 ಬಟ್ಲಷ್ಟು ಹಾಕೊಳ್ತಾ ಇದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ. ಅಂದ್ರೆ ಹುಳಿ, ಉಪ್ಪು, ಖಾರ, ಸ್ವೀಟ್ ಎಲ್ಲ ಒಂದೇ ಸಮನಾಗಿರ್ಬೇಕಲ್ಲ, ಅದಕ್ಕೋಸ್ಕರ. ಅದಾದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು
ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ, ಒಂದು ಹಾಫ್ ಸ್ಪೂನು ಜೀರಾ ಪೌಡರ್ನ ಹಾಕೊಳ್ತಾ ಇದ್ದೀನಿ, ಮತ್ತೆ ಒಂದು ಹಾಫ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ, ಅಂದ್ರೆ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ಬೇಕು ಅಂದ್ರೆ ಹಾಕೊಳ್ಬಹುದು. ನಂತರ ಒಂದು ಹಾಫ್ ಸ್ಪೂನು ಬ್ಲಾಕ್ ಸಾಲ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು ಹಾಫ್ ಸ್ಪೂನು ನಾನು ಸಾಲ್ಟ್ ಅನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿಂದ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಪಿಂಚು ಹಿಂಗನ್ನ ಹಾಕೊಂಡ್ಬಿಟ್ಟು ಒಂದು 4 ಕಪ್ ಅಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಇದನ್ನ ಹೆಚ್ಚಿಸ್ಕೊಳ್ತೀನಿ. ಅಂದ್ರೆ ಹುಣಸೆಹಣ್ಣಿನ ರಸ, ಇದಕ್ಕೆ ಬೇಕಾಗಿರುವಂತ ಎಲ್ಲಾ ಸ್ಪೈಸಸ್ ಗಳು ಆಡ್ ಮಾಡ್ಕೊಂಡಿದೀವಲ್ಲ ಅದನ್ನ ಒಂದು ಸಮನಾಗಿ ಮಾಡ್ಕೊಳ್ಳೋಕೋಸ್ಕರ ನಾನೀಗ ನೀರನ್ನ ಹಾಕೊಂಡ್ಬಿಟ್ಟು ಇದನ್ನ ಈಗ ಹೆಚ್ಚಿಸ್ಕೊಳ್ತೀನಿ. ಈಗ ಒಂದು 4 ಕಪ್ ಅಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಈ ಮೀಠಾ ಪಾನಿಯನ್ನ ಈಗ ನಾನು ರೆಡಿ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವಾ? ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ರೆ ಮೊದಲಿಗೆ ನಾವು ಮಾಡುವಂತ ಮೀಠಾ ಪಾನಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ನೋಡಿದ್ರಲ್ವಾ? ಈಗ ಮೀಠಾ ಪಾನಿ ರೆಡಿ ಆಯ್ತು. ನೆಕ್ಸ್ಟ್ ನಾವು ಮಾಡ್ಕೊಳ್ಳುವಂಥದ್ದು ಆಮ್ಚೂರ್ ಪಾನಿ, ಅಂದ್ರೆ ಆಮ್ಚೂರ್ ಫ್ಲೇವರ್ ಇಂದ ಮಾಡಿರುವಂತಹ ಪಾನಿ. ಮೊದಲಿಗೆ ಇಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ, ನಂತರ ಒಂದು ಗ್ರೀನ್ ಚಿಲ್ಲಿಯನ್ನ ಹಾಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ, ಒಂದು ಹಾಫ್ ಸ್ಪೂನು ಬ್ಲ್ಯಾಕ್ ಸಾಲ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ, ನಂತರ ಒಂದು ಹಾಫ್ ಸ್ಪೂನು ಚಾಟ್ ಮಸಾಲಾನ ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸಿ ಮಾಡ್ಕೊಂಡು ನೋಡಿದ್ರಲ್ಲ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ನಾನೀಗ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ನಂತರ ಅಲ್ಲಿ ಒಂದು 2 ಸ್ಪೂನ್ ಅಷ್ಟು ನಾವು ಆಮ್ಚೂರ್ ಪೌಡರ್ನು ಹಾಕೊಂಡಿದ್ದೀವಿ. ಈಗ ಲಾಸ್ಟ್ ಅಲ್ಲಿ ಒಂದು ಹಾಫ್ ಸ್ಪೂನು ಉಪ್ಪನ್ನ ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು 4 ಕಪ್ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಈಗ ಇದನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಈಗ ಆಮ್ಚೂರ್ ಪಾನಿ ರೆಡಿ ಆಗಿದೆ, ಫ್ಲೇವರ್ದ ಪಾನಿ ರೆಡಿ ಆಯಿತು. ನೆಕ್ಸ್ಟ್ ನಾವಿವಾಗ ಇಂಗ್ ಫ್ಲೇವರ್ನ ಪಾನಿಯನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಇಂಗನ್ನ ಹಾಕೊಂಡಿದ್ದೀನಿ. ನಂತರ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಕಪ್ ಅಷ್ಟು ಹುಣಸೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಅಂದ್ರೆ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಅನ್ನು ಸಹ ಹಾಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಂತರ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ನೀವು ಹಾಕೊಳ್ಬೋದು. ಇದೆಲ್ಲ ಹಾಕೊಂಡ ನಂತರ ಈಗ ನಾನು 4 ಕಪ್ ಅಷ್ಟು ವಾಟರ್ನ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ರೆ ಇಂಗ್ ಫ್ಲೇವರ್ನ ಪಾನಿ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ನೋಡಿದ್ರಲ್ವಾ? ಈಗ ಇಂಗ್ ಫ್ಲೇವರ್ನ ಪಾನಿ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಈಗ ಗಾರ್ಲಿಕ್ ಫ್ಲೇವರ್ನ ಪಾನಿಯನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ನಾನು ಒಂದು 8 ಎಸ್ಲಷ್ಟು ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ನಂತರ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಸಾಲ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲನ್ನು ಸಹ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಹಾಫ್ ಸ್ಪೂನು ಸಾಲ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ? ನಂತರ ಒಂದು ಅರ್ಧ ಲೆಮನ್ ಅನ್ನ ಕಟ್ ಮಾಡಿದ್ದೆ, ಅದ್ರ ರಸನ್ನು ಸಹ ನಾನು ಈಗ ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಿಂಡ್ಕೊಂಡಿದ್ದೀನಿ. ಈಗ ಇದನ್ನ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಳ್ಳೋಣ ಮಿಕ್ಸಿಗೆ. ಇದೆಲ್ಲದನ್ನ ಹಾಕೊಂಡೀಗ ಮಿಕ್ಸಿ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿದೆ ಅಂತ. ಈಗ ಇದನ್ನ ನಾನೊಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ.
ಇದನ್ನ ಹಾಕೊಂಡ್ಬಿಟ್ಟು ನಾಲ್ಕು ಕಪ್ಪಷ್ಟು ವಾಟರ್ನ ಆಡ್ ಮಾಡಿ, ನೋಡಿದ್ರಲ್ವಾ ಈಗ ಗಾರ್ಲಿಕ್ ಫ್ಲೇವರ್ನ ಪಾನಿ ರೆಡಿ ಆಗಿದೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಈ ರೀತಿಯಾಗಿ ಬೇರೆ ಬೇರೆ ಫ್ಲೇವರ್ ಇಂದ ಪಾನಿಯನ್ನ ಮಾಡ್ಕೊಂಡು ತಿಂತಾ ಇದ್ರೆ ಬಾಯಲ್ಲೇ ನೀರ್ ಬರ್ತಾ ಇರುತ್ತೆ. ನೋಡಿದ್ರಲ್ವಾ ಈಗ ಇದು ರೆಡಿ ಆಗಿದೆ. ನೆಕ್ಸ್ಟ್ ನಾವು ಟೀಕಾ ಪಾನಿ ಅಂದ್ರೆ ಸಾಮಾನ್ಯವಾಗಿ ನಿಮ್ಗೆ ಎಲ್ಲಾ ಪಾನಿಪುರಿ ಅಂಗಡಿಯಲ್ಲಿ ಸಿಕ್ಕೇ ಸಿಗುತ್ತೆ. ಮೊದ್ಲಿಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ, ನಂತರ ಪುದೀನನ್ನು ಸಹ ಹಾಕೊಳ್ತಾ ಇದ್ದೀನಿ, ನಂತರ ಒಂದೆರಡು ಗ್ರೀನ್ ಚಿಲ್ಲಿಯನ್ನ ಮತ್ತು 1 ಇಂಚಷ್ಟು ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದೆರಡು ಗ್ರೀನ್ ಚಿಲ್ಲಿಯನ್ನ ಹಾಕೊಳ್ಬಹುದು. ನಮ್ಗೆ ಇಲ್ಲಿ ಖಾರ ಕಡಿಮೆ ಆದ್ರಿಂದ ನಾನಿಲ್ಲಿ ಒಂದೆರಡು ಗ್ರೀನ್ ಚಿಲ್ಲಿಯನ್ನ ಹಾಕೊಂಡಿದ್ದೀನಿ. ನಂತರ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ನಾನು ಹಿಂಗನ್ನ 1 ಇಂಚಷ್ಟು ಹಾಕೊಳ್ತಾ ಇದ್ದೀನಿ. ಜೊತೆಗೆ ಚಾಟ್ ಮಸಾಲಾನು ಸಹ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ಬಿಟ್ಟು ಇದನ್ನ ಈಗ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತೀನಿ. ಜೊತೆಗೆ ಒಂದ್ ಸ್ವಲ್ಪ ಹುಣಸೆ ಹಣ್ಣಿನ ರಸನೂ ಸಹ ಹಾಕೊಳ್ತಾ ಇದೀನಿ. ಹುಳಿನೂ ಇರ್ಬೇಕಲ್ವಾ, ಅದರಿಂದ ಅದನ್ನು ಹಾಕೊಂಡ್ಬಿಟ್ಟು ಅಂದ್ರೆ ಅದನ್ನ 1/4 ಕಪ್ ಮಾತ್ರ ಹಾಕೊಂಡಿದ್ದೀನಿ. ಈಗ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ಇದನ್ನ ಈಗ ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಈಗ ಈ ಮಾಡ್ಕೊಂಡಿರುವಂತ ಸ್ಮೂತ್ ಪೇಸ್ಟ್ ಅನ್ನ ಈಗ ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 4 ಕಪ್ ಅಷ್ಟು ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಈ ಟೀಕಾ ಪಾನಿ ರೆಡಿ ಆಯ್ತು ಅಂತ. ನೆಕ್ಸ್ಟ್ ನಾವೀಗ ಜೀರಾ ಫ್ಲೇವರ್ನ ಪಾನಿಯನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಜೀರೆಯನ್ನ ಆಲ್ರೆಡಿ ಚೆನ್ನಾಗಿ ಹುರ್ಕೊಂಡಿದ್ದೆ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಫ್ರೈ ಮಾಡಿರುವಂತಹ ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ನಂತರ 1 ಗ್ರೀನ್ ಚಿಲ್ಲಿಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಪುದೀನನ್ನ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಚಾಟ್ ಮಸಾಲನ್ನ ಹಾಕೊಳ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ನು ಸಹ ಇಲ್ಲಿ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1/2 ಲೆಮನ್ ಅನ್ನು ಕಟ್ ಮಾಡ್ಕೊಂಡಿದ್ದೀನಿ, ಅದರ ರಸನ್ನು ಸಹ ನಾನು ಇಲ್ಲಿ ಹಾಕೊಂಡ್ಬಿಟ್ಟು ಇದನ್ನ ಒಂದು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ತೀನಿ. ನಂತರ ಇಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಇದನ್ನ ಒಂದು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಲ್ವಾ. ಈಗ ಇದನ್ನ ಒಂದು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿದ್ರಲ್ವಾ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಈಗ ಇದು ಪೇಸ್ಟ್ ಆಗಿದೆ ಅಂತ. ಈಗ ಇದನ್ನ ನಾವು ಒಂದು ಬೌಲಿಗೆ ಹಾಕೊಳ್ಳೋಣ. ಇದನ್ನ ನಾನೀಗ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಇದಕ್ಕೆ ನಾನು 4 ಕಪ್ ಅಷ್ಟು ವಾಟರ್ನ ಹಾಕೊಂಡ್ಬಿಟ್ಟು ಇದನ್ನ ಹೆಚ್ಚಿಸ್ಕೊಳ್ತೀನಿ. ಈ ರೀತಿಯಾಗಿ ಹಾಕೊಂಡು ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವಾ ಜೀರಾ ಫ್ಲೇವರ್ನ ಪಾನಿನೂ ಸಹ ರೆಡಿ ಆಯ್ತು. ನೋಡಿದ್ರಲ್ವಾ ಸ್ನೇಹಿತರೆ, ಇವತ್ತು ನಾವು 6 ಫ್ಲೇವರ್ಗಳಲ್ಲಿ ನಾವು ಪಾನಿಪುರಿಯ ಪಾನಿಯನ್ನ ರೆಡಿ ಮಾಡಿದೀವಿ. ಈ ರೀತಿಯಾಗಿ ವೆರೈಟಿ ಆದಂತಹ ಪಾನಿ ಇದ್ರಂತೂ ಎಂತವರು ಸಹ ಇಷ್ಟಪಟ್ಟು ತಿಂತಾರೆ. ಈ ಎಲ್ಲಾ ಪಾನಿಯನ್ನು ನಾನು ಒಂದೊಂದು ಗ್ಲಾಸ್ ಅಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ನಾವು ಜೀರಾ ಫ್ಲೇವರ್ನ ಪಾನಿ, ಟೀಕಾ ಪಾನಿ, ಮೀಠಾ ಪಾನಿ, ಆಮೇಲೆ ಗಾರ್ಲಿಕ್ ಪಾನಿ ಅಲ್ವಾ, ಅದಾದ ನಂತರ ಇಂಗ್ ಪಾನಿ, ಆಮ್ಚೂರ್ ಪಾನಿ ಇವೆಲ್ಲದನ್ನು ಸಹ ರೆಡಿ ಮಾಡ್ಕೊಂಡಿದೀವಿ. ಈಗ ಇವುಗಳಿಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಬೂಂದಿ ಇತ್ತು, ಆ ಬೂಂದಿಯನ್ನ ಹಾಕೊಳ್ತೀನಿ. ನೀವು ಬೇಕಾದ್ರೆ ಶೇವ್ ಅನ್ನು ಸಹ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನನ್ನ ಹತ್ರ ಸಣ್ಣಗೆ ಇರುವಂತ ಬೂಂದಿ ಇರೋದ್ರಿಂದ ಆ ಬೂಂದಿ ಕಾಳನ್ನ ನಾನು ಇದ್ರೊಳಗೆ ಹಾಕೊಳ್ತಾ ಇದ್ದೀನಿ.
ಹಾಗಾಗಿ ನಾನು ಬೂಂದಿ ಕಾಳು ಇರೋದ್ರಿಂದ ಬೂಂದಿ ಕಾಳನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸೇವ್ ಇದ್ರೆ ಸೇವನ್ನ ನೀವು ಹಾಕೊಳ್ಬಹುದು. ಆಹಾ, ನೋಡ್ತಾ ಇದ್ರಲ್ವಾ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ನೋಡಿದ ತಕ್ಷಣ ಇದನ್ನ ತಿನ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ವಾ, ಇದನ್ನೀಗ ಟೇಸ್ಟ್ ಮಾಡೋ ನೋಡ್ತಾ ಇದ್ರಲ್ವಾ. ವಾವ್, ಇದಕ್ಕೆ ಆಲೂಗೆಡ್ಡೆಯನ್ನ ತುಂಬಿಕೊಂಡು ಪಾನಿ ಜೊತೆಗೆ ಇದನ್ನ ತಿಂತಾ ಇದ್ರೆ ಎಂತವ್ರ ಬಾಯಲ್ಲೂ ಸಹ ನೀರ್ ಬಂದೇ ಬರುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಮನೆಯಲ್ಲೇ ಅದು 6 ಫ್ಲೇವರ್ಗಳಿಂದ ಪಾನಿಪುರಿ ಅಥವಾ ಈ ಗೋಲ್ಗಪ್ಪವನ್ನ ಮಾಡ್ಕೊಳ್ಬಹುದು ಅಂತ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಹೆಚ್ಚು ಲೈಕ್ ಮಾಡಿ, ಅಷ್ಟೇ ಅಲ್ಲ ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನು ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನೀವು ತಿಳಿಸ್ಬೋದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನು ತರಕ್ಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್, ಸೋಷಿಯಲ್ ನೆಟ್ವರ್ಕ್ ಗಳಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ನೀವು ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಮತ್ತೆ ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.